ಹೇಳಿಕೆಯನ್ನು ಕೊಡ್ತಾರೆ. ಇದನ್ನೇ ನೋಡ್ಕೊಂಡು ಬಂದಿರೋದು. ಸಂದರ್ಭಕ್ಕೆ ತಕ್ಕಾಗಿ ಮಾತಾಡ್ತಿರ್ತಾರೆ. ಸಂದರ್ಭಕ್ಕೆ ತಕ್ಕಾಗಿ ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ 2023 ಹೋಗಿ 2023 ಬಂದಾಗ ಅಲ್ಲಿಂದ ಮೇಕೆದಾಟುಗೆ ನಾವು ಅಣೆಕಟ್ಟೆ ಕಟ್ಟಿಬಿಡ್ತೀವಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ DK ಶಿವಕುಮಾರ್ ಅವರು ಪಾದಯಾತ್ರೆಯನ್ನು ಕೈಗೊಂಡಿದ್ದು ನಾವು ನೋಡಿದ್ದೀವಿ. ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು, ಮೇಕೆದಾಟು ಬಗ್ಗೆ ಸದ್ಯ ಇಲ್ಲ. ಮೇಕೆದಾಟು ಯೋಜನೆ ಆಗಬೇಕು ಅಂತ ಹೇಳಿದ್ರೆ ತಮಿಳುನಾಡು ಹೋಗ್ಬೇಕು, ಪಾಂಡಿಚೇರಿ ಹೋಗ್ಬೇಕು, ಕೇರಳ ಹೋಗ್ಬೇಕು. ಅಷ್ಟು ಭಾಗದಲ್ಲೂ ಕೂಡ ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳಲ್ಲಿ ಅಧಿಕಾರದಲ್ಲಿವೆ. ಆದ್ರೆ ಅಧಿಕಾರಕ್ಕೆ ಬಂದ ನಂತರ ಮಿತ್ರ ಪಕ್ಷಗಳನ್ನ ಅವರು ಮನವೊಲಿಸಲಿಕ್ಕೆ ಹೋಗ್ಲಿಲ್ಲ. ಇವಾಗಲೂ ಕೂಡ ಮೋದಿ ಸರ್ಕಾರದ ಹತ್ರ ಬೆರಳು ತೋರಿಸ್ತಾ ಕೂತಿದ್ದಾರೆ. ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು 40% ಅಂತ ಹೇಳಿ ಊರಿಗೆಲ್ಲ ತಮಟೆ ಹೊಡೆದ್ರು. ಅದು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು. 1.5 ವರ್ಷ ಆದ್ಮೇಲೂ ಕೂಡ ಯಾವ ತನಿಖೆನೂ ಆಗಲಿಲ್ಲ. 40% ಬಗ್ಗೆ ಒಂದು ಸಣ್ಣ ಸಾಕ್ಷ್ಯಾಧಾರ ನೋಡಲಿಲ್ಲ. PSI ಹಗರಣದ ಬಗ್ಗೆ ಮಾತಿಂತೋಯ್ತು, ಬಿಟ್ ಕಾಯಿನ್ ಬಗ್ಗೆ ಮಾತಿಂತೋಯ್ತು. ಇವಾಗ ಏನಾದ್ರೂ ಸಭೆ ಸಮಾರಂಭ ನಡೀತು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯರವರು ನಾವು ತನಿಖೆ ಮಾಡಿಸ್ತೀವಿ, ಜೈಲಿಗೆ ಕಳಿಸ್ತೀವಿ, ಬಿಚ್ಚಿಡ್ತೀವಿ. ಏನ್ ಬಿಚ್ಚಿಟ್ರು ಇಷ್ಟಿಂದ 1.5 ವರ್ಷ ಆದ್ರೆ? ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಲ್ಲಿ ಕರ್ನಾಟಕದ ತುಂಬಾ ತುಂಬಿದ್ದಾರೆ. ಯಾರ್ಯಾರ್ದು ಬಿಚ್ಚಿಡಲ್ಲ ಅಂತ ತಿಳ್ಕೊಬಿಡಿ. ಎಲ್ಲ ಟಾಪ್ ಸೀನಿಯರ್ ಲೀಡರ್ಸ್ ಗಳೆಲ್ಲರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತರು. ಹಾಗಾಗಿಯೇ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವಲ್ಲ, ಅದರ ವಿರುದ್ಧವಾಗಿ ಇವತ್ತು ನಮ್ಮ ರೈತರಿಗೆ, ನಮ್ಮ ಮಠಮಾನ್ಯಗಳಿಗೆ, ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಸಾಮಾನ್ಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ನ್ಯಾಯನ ಕೊಡಿಸ್ಬೇಕು. ಇಲ್ಲ ಅಂತಂದ್ರೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಹೋರಾಟನೂ ಕೂಡ ಹಳ್ಳಿಡಿಸ್ಬಿಡ್ತಾರೆ. ವಾಲ್ಮೀಕಿ ಹೋರಾಟ ಹಳ್ಳಿಡಿದಾಗೆ ಅಂತ ಹೇಳ್ಬಿಟ್ಟು ನಾವಿವತ್ತು ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೀವಿ ಬಂಧುಗಳೇ. ಇದು 2ನೇ ಹಂತದ ಅಭಿಯಾನ. ನಾವು ನಿಮಗೆ ಬರೀ ಬಂದು ಊರೂರಿಗೆ ಬಂದು ಭಾಷಣ ಮಾಡಿ ನಿಮ್ಮ ಹತ್ರ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿ ನಿಮ್ಮ ಹತ್ರ ಒಂದು 2 ಗಂಟೆ 3 ಗಂಟೆ ಟೈಮ್ ಕಳೆದ್ಬಿಟ್ಟು ನಾವು ಹೋಗ್ತಾ ಇಲ್ಲ. ನಿಮಗೆ ಫಸ್ಟ್ ಹಂತದ 1ನೇ ಹಂತದ ಅಭಿಯಾನ ನಡೀತು. ಬೀದರಿಗೆ ಹೋದು ಆನಂತರ ಬಿಜಾಪುರದಲ್ಲಿ ಎತ್ತಾಳರು ಈ ಒಂದು ಅಭಿಯಾನವನ್ನು ಅವರೇ ಕೈಗೆತ್ಕೊಂಡವರು. ಸ್ಥಳಕ್ಕೆ JPC ಚೇರ್ಮನ್ ಕರೆಸಿದ್ರು, ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರನ್ನು ಕರೆಸಿದ್ರು, ಪ್ರಹ್ಲಾದ್ ಜೋಶಿ ಅವರನ್ನು ಕರೆಸಿದ್ರು. ಹಾಗೆ ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ, ಇಡೀ ರಾಜ್ಯಾದ್ಯಂತ ಒಂದು ಹಂತದ ಅಭಿಯಾನ ಮಾಡಿದ ನಂತರ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿಂದ ಸಚಿವರನ್ನು ಭೇಟಿ ಮಾಡುವಂತ ಪ್ರಯತ್ನ ನಡೀತು. JPC ಎದುರುಗಡೆ ಮತ್ತೆ ಹೋಗಿ JPC ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಮತ್ತು ಅಂಡರ್ ಸೆಕ್ರೆಟರಿ ಎದುರುಗಡೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು, ರಾಜ್ಯದಿಂದ ಯಾವ್ಯಾವ ದಾಖಲೆ ತರಿಸಬೇಕು, ನಮ್ಮ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಹೊಸದಾಗಿ ತಿದ್ದುಪಡಿನಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕುಮಾರ್ ಬಂಗಾರಪ್ಪನವರಿಗೆ ಅವರನ್ನ ಮುಂದೆ ಬಿಟ್ಟು ಅವರಿಗೆ ಅದ್ರ ಬಗ್ಗೆ ಆಳವಾದ ಅಧ್ಯಯನ ಇತ್ತು. ಮನವರಿಕೆ ಮಾಡುವ ಕೆಲಸವನ್ನು ನಾವು ಮಾಡಿದ್ವಿ. ಇದು ಬರೀ ಭಾಷಣ ಕೊಡುವಂತ ಹೋರಾಟ ಅಲ್ಲ, ಅದು ನಿಮಗೆ ನ್ಯಾಯ ಕೊಡಿಸುವಂತ ಹೋರಾಟ. ಒಂದು ಪ್ರಾಮಾಣಿಕ ಕಾಳಜಿ ಇಟ್ಕೊಂಡು ಬಂದಿದ್ವಿ. ಚುನಾವಣೆ ಇನ್ನು ಮುಂದೆ 3.5 ವರ್ಷದ ಆಚೆ ಇದೆ. ಈ ಇಶ್ಯೂಕ್ಕೆ ನಾವು ನ್ಯಾಯ ಕೊಡಿಸಿದರೆ ಬೇರೆ ಇಶ್ಯೂ ತಗೊಳ್ತೀವಿ. ಆದ್ರೆ ಈ ನ್ಯಾಯ ಕೊಡಿಸುವಂತ ಉದ್ದೇಶ ಇಟ್ಕೊಂಡು ಬಂದಿದೀವಿ ಹೊರತು ಏನ್ ಚುನಾವಣೆ ಹತ್ರ ಬರ್ತಾ ಇದೆ ಇವ್ರ ತರ ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಕ್ಕೆ ಹೊರಟಿಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂದ್ರು. ಮತ್ತೆ ಮೊನ್ನೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ 1924 ನಡೆದಿತ್ತು. 100 ವರ್ಷದ ಅಧಿವೇಶನವನ್ನು ಮತ್ತೆ ಮಾಡ್ಲಿಕ್ಕೆ ಹೊರಟರು. ಅದರಲ್ಲಿ ಬ್ಯಾಕ್ ಡ್ರಾಪ್ ನಲ್ಲಿ ಕನ್ನಡನೇ ಇಲ್ಲ. ಕನ್ನಡದ ಬಗ್ಗೆ ಬಹಳ ಮಾತಾಡಿದ್ರು, ಪುಂಖಾನುಪುಂಖವಾಗಿ ಮಾತಾಡಿದ್ರು. ಆ ರೀತಿ ಡೋಂಗಿ ರಾಜಕಾರಣಿಗಳು ನಾವಲ್ಲ. ನಾವು ಕನ್ನಡಿಗರ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರು, ನಮ್ಮ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಬಂಧುಗಳೇ, ನೇರವಾಗಿ 1-2 ವಿಷಯಕ್ಕೆ ಬರುವುದಾದ್ರೆ, ನೀವೆಲ್ಲ ಇಲ್ಲಿ ಬಹಳ ಜನ ಹಿರಿಯರಿದ್ರಿ, ನಮ್ಮೆಲ್ಲ ಕಿರಿಯ ಸಹೋದರಿದ್ರಿ. ಈ ನಮ್ಮಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಅಜ್ಜ ಮಾಡಿದ ಆಸ್ತಿಗೆ ಮೊಮ್ಮಗಪ್ಪ ಹಕ್ಕುದಾರ ಆಗಿರ್ತಾನೆ. ನಿಮ್ಮ ಅಪ್ಪನು ಮಾರಬೇಕು ಅಂತ ಹೇಳಿದ್ರೆ ಮೆಜಾರಿಟಿ ಬಂದಿರೋ ಮಕ್ಕಳಿಂದ ಸೈನ್ ತಗೋಬೇಕು. ಅಂದ್ರೆ ನಿಮಗೆ ಇನ್ಹೆರಿಟ್ ಮಾಡ್ಬೇಕಂದ್ರೆ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರವಾಗಿ ನಿಮ್ಮ ಅಜ್ಜನ ಆಸ್ತಿಗೆ ನೀವು ಪಾಲ್ದಾರರಾಗಿರ್ತೀರಿ. ನೀವು ನಿಮ್ಮ ಅಜ್ಜನಿಂದ ತಂದೆಯಿಂದ ನಿಮ್ಮ ಆಸ್ತಿ ಅನ್ನೋದು ಹಕ್ಕನ್ನು ಪಡ್ಕೊಳ್ತೀರಿ. ಆದ್ರೆ ಇವತ್ತು ರೈತರ ಕೃಷಿ ಭೂಮಿಗೆ
ನಿಮ್ ಯಾವ್ದೋ ಸಂಘ ಸಂಸ್ಥೆಗಳ ಭೂಮಿಗೆ, ಮಠಗಳಿಗೆ, ಇದಕ್ಕೆಲ್ಲ ನಮ್ಮ ವಾಪಾಸ್ತಿ ಅಂತ ಹೇಳಿದ್ರೆ ರಾತ್ರೋರಾತ್ರಿ ನೋಟಿಸ್ ಕಳಿಸ್ತಾ ಇರೋದು. RTC ನಲ್ಲಿ 9ನೇ ಕಲಂನಲ್ಲಿ ಇದು ವಾಪಾಸ್ತಿ ಅಂತ ನಮೂದನೆ ಮಾಡ್ತಿದ್ರಲ್ಲ. ಈ ಹಿಂದೂಗಳಿಗೆ ಈ ವಕ್ಫು ಮುಸಲ್ಮಾನರು ಯಾವ ಹುಟ್ಟಿಲ್ವ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಅಜ್ಜಂಗ, ನಮ್ಮ ಮುತ್ತಾಜಂಗ ಇವ್ರು ಹುಟ್ಟಿದ್ರೆ ನಮ್ಮ ಆಸ್ತಿ ಇವ್ರಿಗೆ ಸೇರ್ಬೇಕು. ಆದ್ರೆ ನಮ್ಮ ಅಜ್ಜಿಗೆ, ನಮ್ಮ ಮುತ್ತಾಜಿಗೆ ಇವ್ರು ಹುಟ್ಟಿದಾರ? ಹಾಗಾದ್ರೆ ನಮ್ಮ ಆಸ್ತಿ ಇವ್ರಿಗೆ ಹೆಂಗ್ ಹೋಗ್ತಾ ಇದೆ? ಇದನ್ನೇ ನಾವು ಕೇಳಲಿಕ್ಕೆ ಬಂದಿರೋದು ಬಂಧುಗಳೇ. ಬಿಜಾಪುರದಲ್ಲಿ ನಮ್ಮ ಯತ್ನಾಳ್ ಸಾಹೇಬ್ರು ಹೋರಾಟ ಕೇಳಿದ್ರು, ರೈತರ ಪರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಮ ರೈತರು 100 ವರ್ಷಗಳಿಂದ ಭೂಮಿನ ಉಳುಮೆ ಮಾಡ್ತಾ ಬರ್ತಾ ಇದ್ರೆ, ಬೆಳಗ್ಗೆ ಎದ್ರು ಹೇಳೋಷ್ಟ್ರೊಳಗಡೆ ನಿಮ್ಮ RTC ತೆಗೆದು ನೋಡಿದ್ರೆ ನಿಮ್ಮ RTC ಮೇಲೆ ಯಾವುದೋ ವಾಕ್ಫಿಗೆ ಸೇರಿದ್ದು ಆಸ್ತಿ ಅಂತ ಹೇಳ್ಬಿಟ್ಟು ನಮೂದನೆ ಮಾಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಅಪ್ಪಗೋ ನಿಮ್ಮ ಅಜ್ಜಗೋ ಈ ವಾಕ್ ಯಾವಾಗ ಹುಟ್ಟುಬಿಡ್ತು ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗುವಂತ ಪರಿಸ್ಥಿತಿ ಬಂದೋಗಿದೆ. 2023 ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದು, ಒಂದು ವೇಳೆ ನೀವು ಯಾಮಾರಿ ಕಾಂಗ್ರೆಸ್ಗೆ ಓಟ್ ಆಯ್ತು ಅಂದ್ರೆ ಸ್ಥಾಪನೆ ಆಗುವುದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದು. ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸುವ ಸಿದ್ದರಾಮಯ್ಯ ಸರ್ಕಾರ ಇದು ತಾಲಿಬಾನಿ ಸರ್ಕಾರ ಅನ್ನೋ ಬಗ್ಗೆ ನಿಮ್ಗೆ ಯಾವ್ದಾದ್ರು ಅನುಮಾನ ಇದೆಯಾ? ಬೈ ಎಲೆಕ್ಷನ್ ಬರೋದಕ್ಕಿಂತ ಮೊದಲನೇ ಈ ಹಿಂದೆ 2015ರಲ್ಲಿ SDPI, KFD, PFI ವಿರುದ್ಧ ಇದ್ದಂತ 1600 ಜನಗಳ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದು ಕ್ಯಾಬಿನೆಟ್ ಮುಂದಿಟ್ಟು ವಾಪಸ್ ತೆಗೆದುಕೊಂಡು ಪೊಲೀಸ್ ಇಲಾಖೆ ವಿರೋಧ ನಡುವೆನೂ ಕೂಡ ಕೇಸನ್ನು ವಾಪಸ್ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಹತ್ಯೆಗೆ ಸಿದ್ದರಾಮಯ್ಯನವರು ಕಾರಣರಾಗಿದ್ರು. 2ನೇ ಸಾರಿ ಅಧಿಕಾರಕ್ಕೆ ಬಂದಾದ್ಮೇಲಾದ್ರೂ ಕೂಡ ಸ್ವಲ್ಪ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ದು. ಯಾಕೆಂದ್ರೆ ಅವರ ಈ ರೀತಿಯ ಮನಸ್ಥಿತಿಯಿಂದಾಗಿ ಮುಸಲ್ಮಾನರ ಓಲೈಕೆಗೋಸ್ಕರ ಟಿಪ್ಪು ಜಯಂತಿಯನ್ನು ಮಾಡಿದಂತಹ ಸಿದ್ದರಾಮಯ್ಯನವರನ್ನ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಜನ 36,000 ಮತಗಳ ಅಂತರದಲ್ಲಿ ಸೋಲಿಸಿ ಕಳಿಸಿದ್ರು. 2ನೇ ಸಾರಿ ಅಧಿಕಾರಕ್ಕೆ ಬಂದಾಗಲಾರು ಬುದ್ಧಿ ಕಲಿತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ 2ನೇ ಸಾರಿ ಬಂದಾದ ಕೂಡಲೇ ಇದೇ ಪೊಲೀಸ್ ಜೀಪ್ಗಳನ್ನ ಚೆಕಪ್ ಮಾಡಿದಂತ, ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಹುಬ್ಬಳ್ಳಿನಲ್ಲಿ ಘಟನೆ ನಡೆದಿತ್ತಲ್ಲ, ಅಲ್ಲಿ UAP ಅಂತೇಳಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿ ಅತ್ಯಂತ ಕಠಿಣ ಕ್ರಮವನ್ನ ಒಂದು ಪ್ರಕರಣಗಳನ್ನು ದಾಖಲೆ ಮಾಡಿತ್ತು. ಅವನ್ನು ಕೂಡ ವಾಪಸ್ ತೆಗೆದುಕೊಂಡ್ರು. ಆ ತಗೊಂಡು 15 ದಿನ ಆಗಿಲ್ಲ, ನಿಮ್ಮ ಆಸ್ತಿಯನ್ನೇ ಕಬಳಿಸಲಿಕ್ಕೆ ಬಂದ್ರು. ಬಂಧುಗಳೇ, ಈ ಸಿದ್ದರಾಮಯ್ಯನವರು ಇದೇ ರೀತಿ ಮುಂದುವರಿತಾ ಹೋಯ್ತು ಅಂತ ಹೇಳಿದ್ರೆ ಪೊಲೀಸರಿಗೂ ಉಳಿಗಾಲ ಇಲ್ಲ, ನಮ್ಮ ರೈತರಿಗೂ ಉಳಿಗಾಲ ಇಲ್ಲ, ರೈತರ ಭೂಮಿಗೂ ಉಳಿಗಾಲ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಏನಾದ್ರೂ ಡೌಟ್ ಇದೆಯಾ? ಸಿದ್ದರಾಮಯ್ಯ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯ್ತು, ಒಬ್ಬ ಕಳ್ಳ ಸಾಯಿಸ್ತ. ಅದೇ ರೀತಿ ತುಮಕೂರಲ್ಲಿ PSI ಜಗದೀಶ್ ಮೇಲೆ ಡ್ರಾಗರ್ ಅಲ್ಲಿ ಸುಚ್ಚಿ ಒಬ್ಬ ಕಳ್ಳ ಸಾಯಿಸಿದ. ಅದೇ ರೀತಿಯಲ್ಲಿ ತೀರ್ಥಹಳ್ಳಿ ಹತ್ರ ಒಬ್ಬ ದನಗಳನ್ನ ಎನ್ಕೌಂಟರ್ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದನ್ನು ಸಸ್ಪೆಂಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.